ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಡ್ರ ಬನ್ನಿ. ತಾತನ ಹತ್ರ ಬಂದು ಕಾವ್ಯ ಟ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ನೀವು ಮಾಡಿರೋ ಉಪಕಾರನ ನಾನು ಫ್ರೀ ಆಗಿ ತಗೊಳ್ಳಲ್ಲ ತಾತ, ಅದಕ್ಕಾಗಿ ನನ್ನ ಹತ್ರ ಇದೊಂದು ಉಂಗುರ ಇದೆ, ಸೊ ಹಂಗಾಗಿ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಯಾಕವ ಇದೆಲ್ಲ ಅಂತ ಹೇಳ್ತಾರೆ. ಇಲ್ಲ, ನೀವು ಮಾಡಿರೋ ಸಹಾಯ ನನಗೆ ದೊಡ್ಡದು, ಅದನ್ನ ನಂಗೆ ಫ್ರೀಯಾಗಿ ಇಟ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ್ ಬಂದು, ನಿನ್ ಗಂಡ ಬೇಡ ಅಂತ ಹೇಳ್ತಿದ್ಯಲ್ವಾ, ಹಾಗಾದ್ರೆ ನಿನ್ ಕಟ್ಟಿರೋ ಮಾಂಗಲ್ಯನ ನನಗೆ ಕೊಟ್ಬಿಡಮ್ಮ, ಅದನ್ನೇ ನಾನು ಉಪಕಾರ ಅಂತ ಅನ್ಕೋತೀನಿ, ನಿನ್ ಮಾಂಗಲ್ಯನ ನನ್ನ ಕೈಲಿ ಬಿಚ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇವತ್ತಿನ ಸಂಚಿಕೆನ ನೋಡೋದಿದ್ರೆ ತಾತಂಗೆ ಕಾಲು ತುಂಬ ಏಟಾಗಿರುತ್ತೆ. ಹಾಗಾಗಿ ಕಾವ್ಯ, ತಾತ ನಿಮ್ಮ ಕಾಲು ಕೊಡಿ ಅಂತ ಹೇಳ್ತಾರೆ. ಬೇಡ ಕಣವ, ನಿನ್ನ ಕಾಲೆಲ್ಲ ಮುಟ್ಬಾರ್ದು ಅಂತ ಹೇಳ್ತಾರೆ. ಅಯ್ಯೋ ತಾತ, ನೀವು ನನಗಿಂತ ದೊಡ್ಡವರು, ಏನಾಗಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಅವ್ನ ಕಾಲು ಇಟ್ಕೊಂಡು ಔಷಧಿನ ಹಾಕ್ತಿರ್ತಾರೆ. ಈಗ ನೋವು ಕಮ್ಮಿ ಆಯ್ತು ತಾತ, ನೋಡಿ ಇದೇ ಮೂಲಮ್ನ ಹಚ್ಕೋತಾ ಇರಿ ಅಂತ ಹೇಳ್ತಾರೆ. ಆಗ ಅವಳ ಫ್ರೆಂಡ್ ಬಂದು, ಕಾವ್ಯ ಟೈಮ್ ಆಯಿತು, ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಹ್ಞೂ ತಾತ, ನಂಗೆ ಸ್ವಲ್ಪ ಟೈಮ್ ಆಯಿತು, ಹೊರಡ್ತೀನಿ ಅಂತ ಹೇಳ್ತೀನಿ. ಅದೇ ಟೈಮ್ಗೆ ಸ್ಲಿಪ್ಪರ್ ಕೂಡ ಹಾಕಿದೋಗುತ್ತೆ. ಅಯ್ಯೋ ಸ್ಲಿಪ್ಪರ್ ಬರೀ ಕಿತ್ತೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಆ ಸ್ಲಿಪ್ಪರ್ನ ಅಲ್ಲೇ ಬಿಟ್ಬಿಟ್ಟು ಪಾಪ ಕಾವ್ಯ ಬರೀ ಕಲ್ಲಲ್ಲೇ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳು ಬರೀ ಕಲ್ಲು ನಡ್ಕೊಂಡು ಹೋಗ್ತಿರೋದನ್ನ ಮಹಾದೇವಂಗೆ ನೋಡೋಕ್ಕಾಗ್ತಿರ್ಲಿಲ್ಲ. ರೋಡ್ ಎಷ್ಟೊಂದು ಸುಡ್ತಿದೆ, ಅದ್ರ ಮಧ್ಯನೂ ಕೂಡ ಕಾವ್ಯ ಕಲ್ಲು ಮುಳ್ಳು ಹೊಣ್ದಲೆ ಅವ್ರು ಸಾಧಿಸ್ಬೇಕು, ಓದಬೇಕು ಅನ್ನೋ ಹಂಬಲದಲ್ಲಿ ಹೇಗೆ ಹೋಗ್ತಾ ಇದ್ದಾಳೆ ನೋಡಿ ಅಂತ ನೋಡ್ತಾ ಇರ್ತಾಳೆ. ಹೇಗಾದರೂ ಮಾಡಿ ಸ್ಲಿಪ್ಪರ್ನ ಸರಿ ಮಾಡಿಸ್ಬೇಕು, ಅವಳಿಗೆ ಕೊಡಬೇಕು, ಕಾಲೇಜ್ ಹತ್ರಕ್ಕೆ ಹೋಗಿ ಅಂತ ಅವಳು ಚಪ್ಪಲಿ ಇಟ್ಕೊಂಡು ನೋಡ್ತಿರ್ತಾರೆ. ನೀನು ಒಂದು 5 ನಿಮಿಷ ಸುಮ್ಮನಿದ್ರೆ ಅವಳು ಕಾಲೇಜ್ ಹತ್ರಕ್ಕೆ ಹೋಗ್ತಿದ್ದಲ್ಲ ಅಂತ ಮಹಾದೇವ ಚಪ್ಪಲಿಗೆ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಪ್ರೇಮ ಅತ್ತೆನ ನೋಡಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬಂದಾಗ ಮಹೇಶ್ವರಿ ಅಡ್ಡಾಗಿ ನಿಂತು, ಹೇ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳ್ತಾರೆ. ಒಳಗಡೆ ಹೋಗಬೇಕು, ನಾನು ಅತ್ತೆ ನೋಡಬೇಕು ಅಂತ ಹಠ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಧಾಮಿಣಿ ಬಂದು, ಅಕ್ಕ ಹುಷಾರಾಗಿದ್ದಾರೆ, ಮಲಗಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೇಳಾಯ್ತಾನೆ, ನೀನು ಇಲ್ಲಿಂದ ಮೊದಲು ಹೋಗ್ತಾ ಇರು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿಯತ್ತೆ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಅಂತ ರಿಟರ್ನ್ ಹೋಗ್ತಿರ್ಬೇಕಾರೆ ಪ್ರೇಮಂಗೆ ಒಂದು ಫೋನ್ ಕಾಲ್ ಬಿಡುತ್ತೆ. ಏನು ಸ್ನೇಹಂಗ ಆಕ್ಸಿಡೆಂಟ್ ಆಗಿದೆಯಾ, ಎಲ್ಲಿ? ಹೌದಾ, ಏನಾಗಿದೆ, ಇವಾಗ ಹುಷಾರಾಗಿದ್ದಾಳಾ, ಎಲ್ಲಾಗಿದೆ ಅಂತೆ? ಅದೇ ಮಾವಿನ ತೋಪ್ ಪಕ್ಕನ ಅಲ್ಲೇ ಆಕ್ಸಿಡೆಂಟ್ ಆಗಿರೋದು, ಇಟ್ಕೆ ಫ್ಯಾಕ್ಟ್ರಿ ಹತ್ರ. ಏನಾದರೂ ಆಗಲಿ ಬಿಡು, ನನಗೇನು, ಅವಳು ಹೆಂಗಾದರೂ ಹಾಳು ಬಿದ್ದೋಗ್ಲಿ, ಅವಳು ಯಾರಿಗೆ ತಾನೇ ಒಳ್ಳೇದು ಮಾಡಿದ್ದಾರೆ, ನನಗೇನು ಅವಳು ಕಟ್ಕೊಂಡು, ನನಗೆ ನನ್ನ ಸಂಸಾರನೇ ಹೆಚ್ಚು. ಸರಿ ಆಯಿತು, ನಂಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಫೋನ್ ಇಡ್ತಾಳೆ. ಅದನ್ನೆಲ್ಲ ಅವಳು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾಳೆ ಧಾಮಿನಿ. ಏನು ಸ್ನೇಹಕ್ಕೆ ಆಕ್ಸಿಡೆಂಟ್ ಆಗಿದೆಯಾ, ಅಯ್ಯೋ ದೇವ್ರೆ, ಏನು ಮಾಡ್ಕೋತ ಹುಡುಗಿ, ಗೊತ್ತಾಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಟೋ ಹತ್ತಕ್ಕೆ ಅಂತ ಆಚೆ ಬರ್ತಾಳೆ. ಪ್ರೇಮನು ಕೂಡ ಅಲ್ಲೇ ಹೊರಗಡೆ ಅವಳು ಹೋಗೋದನ್ನ ನೋಡಿಕೊಂಡು ನಿಂತಿರ್ತಾಳೆ. ಸ್ನೇಹಗೆ ಕಾಲ್ ಮಾಡ್ತಾಳೆ. ಸ್ನೇಹನ ಫೋನು ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ. ಧನ್ರಾಜ್ಗೆ ಕೂಡ ಕಾಲ್ ಮಾಡ್ತಾಳೆ. ಹಣ ಎಲ್ಲಿದ್ಯಾ, ಬೇಗ ಬಾ, ಸ್ನೇಹಗೆ ಆಕ್ಸಿಡೆಂಟ್ ಆಗಿದೆಯಂತೆ ಈ ಇಟ್ಕೆ ಫ್ಯಾಕ್ಟ್ರಿ ಪಕ್ಕ ಅಂತ ಹೇಳ್ಬಿಟ್ಟು ಧಾಮಿನಿ ಕೂಡ ಒಂದು ಆಟೋ ಹೊತ್ಕೊಂಡು ಹೋಗೇ ಬಿಡ್ತಾಳೆ. ಆಗ ಪ್ರೇಮನು ಕೂಡ ಅವಳಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾಳೆ. ಇನ್ನೊಂದು ಕಡೆ ಮಹಾದೇವ ಸ್ಲಿಪ್ಪರ್ ಕಿತ್ತೋಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಚಪ್ಪಲಿಗೆ ಮಳೆ ಹೊಡಿತಾ ಇರ್ತಾಳೆ. ಅದನ್ನು ಶ್ರೀನಿವಾಸ್ ನೋಡ್ತಾನೆ. ಹೆಂಡತಿ ಅಂದರೆ ಎಷ್ಟು ಅವನ ಮೇಲೆ ಕಾಳಜಿ ಪ್ರೀತಿ ಇದೆ ನೋಡು, ಅವ್ನ ಚಪ್ಪಲಿ ಕೂಡ ಹರಿದೋಯ್ತು ಅಂತ ಚಪ್ಪಲಿಗೆ ಮೊಳೆ ಹೊಡಿತೀನಲ್ಲ, ಎಂಥ ಗಂಡ ಹೆಂಡ್ತಿನಪ್ಪ ಇವರು ಅಂತ ನೋಡ್ತಿರ್ತಾನೆ ಶ್ರೀನಿವಾಸು. ಆಗ ಸ್ಲಿಪ್ಪರ್ನ ತಗೊಂಡು ಮಹಾದೇವ ಕಾಲೇಜಿಗೆ ಬರ್ತಾಳೆ. ಆಗ ಕಾವ್ಯ ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ ಕಾಲೇಜಿಗೆ ಟೈಮ್ ಆಯಿತು, ನಾವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಪ ಫಾಸ್ಟಾಗಿ ನಡ್ಕೊಂಡ್ಬರ್ತಿರ್ಬೇಕಾದ್ರೆ ಒಂದು ಕಲ್ಲು ಕೂಡ ಎಡಗುತ್ತೆ. ಅಮ್ಮ ಅಂತ ಹೇಳ್ತಾಳೆ. ನೋಡ್ದ ಅದಕ್ಕೆ ಚಪ್ಪಲಿ ಇಲ್ದಲೆ ನೀನು ಹೇಗೆ ಹಿಡಿತಿದ್ಯಾ ಅಂತ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಅದೇ ಟೈಮ್ಗೆ ಮಹಾದೇವ ಚಪ್ಪಲಿನ ತೊಗೊಂಡು ಬರ್ತಾರೆ. ಅಯ್ಯೋ ತಾತ, ನೀವು ಯಾಕೆ ತರೋಕೋದ್ರಿ ಈ ಚಪ್ಪಲಿನ ಅಂತ ಹೇಳ್ತಾರೆ. ಬಿಡಿ ಫಸ್ಟು ಕೆಳಗೆ, ನಾನು ಚಪ್ಪಲಿ ಎಲ್ಲ ಮುಟ್ಬಾರ್ದು, ನೀವು ಏನಾಗುತ್ತವ, ನೀನು ನನ್ನ ಮೊಮ್ಮಗಳಿದ್ದಂಗಲ್ವಾ, ನಿನಗೆ ಬರಿಗಾಲಲ್ಲಿ ನಡೆದ ಅಭ್ಯಾಸ ಇಲ್ಲ ಅಂತ ನನಗೆ ಗೊತ್ತಾಯಿತು, ಅದಕ್ಕೆ ನಾನೇ ಸರಿ ಮಾಡಿಕೊಂಡು ತೊಗೊಂಬಂದೀನಿ. ಇಷ್ಟೊಂದು ಕಷ್ಟ ಯಾಕೆ ಪಡಕ್ಕೆ ಹೋದ್ರಿ, ಈ ವಯಸ್ಸಲ್ಲಿ ನಿಮ್ಗೆ ಇಲ್ಲಿವರೆಗೂ ಬರೋಕ್ಕಾಗುತ್ತಾ ಹೇಳಿ? ಪರವಾಗಿಲ್ಲ, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೊತಿದ್ದೆ, ನೀನು ಮೊದಲು ಮಾತಾಡೋದು ಸಾಕು, ಇದನ್ನು ಫಸ್ಟ್ ಹಾಕ್ಕೊಂಡು ಒಳಗೋಗು, ಕಾಲೇಜಲ್ಲಿ ಏನೋ ಸಬ್ಮಿಟ್ ಮಾಡಬೇಕು, ಕೆಲಸ ಐತೆ ಅಂದಿದ್ಯಾ, ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಕಳಿಸ್ಬಿಟ್ಟು ಬರ್ತಾನೆ. ಆಗ ಮಹಾದೇವ ಬಂದು ಅವನದು ಎಲ್ಲನೂ ಕೂಡ ಗಡ್ಡ ರಿಮೂವ್ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಶ್ರೀನಿವಾಸು, ಏನಪ್ಪ ನೀನು ನಿನ್ನ ಹೆಂಡತಿ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀಯಾ ಅಂತ ಹೇಳ್ತಾರೆ. ಹೌದು ಅಪ್ಪಾಜಿ, ನನಗೆ ಅವಳಂದರೆ ಪಂಚಪ್ರಾಣ, ಆದರೆ ಅವಳಿಗೆ ಮಾತ್ರ ನಾನಂದರೆ ಇಷ್ಟ ಇರಲಿಲ್ಲ. ಅವಳು ಇಲ್ಲಿವರೆಗೂ ಕೂಡ ನನ್ನನ್ನು ಗಂಡ ಅಂತ ಒಪ್ಕೊಂಡೇ ಇಲ್ಲ, ಅದೇ ನನಗೊಂದು ಬೇಜಾರು. ಮೊದಲಿಗೆಲ್ಲ ನೀನು ನನಗೆ ಜೋಡಿ ಎಲ್ಲ ಡಿವೋರ್ಸ್ ಕೊಡು ಅಂತ ಎಲ್ಲ ಹೇಳೋಳು, ಆದರೆ ಇವಾಗ ಎಲ್ಲ ಮರ್ತುಬಿಟ್ಟಿದ್ದೀನಿ, ಏನಾದರೂ ಅನ್ಕೋ ಅಂತ. ಅದಕ್ಕೋಸ್ಕರ ಅವಳು ಕಾಲ ಮೇಲೆ ನಿಂತ್ಕೋಬೇಕು, ಅವಳಿಗೆ ಓದಬೇಕು, ದೊಡ್ಡ ವಿಜ್ಞಾನಿ ಆಗಬೇಕು ಅಂತಲೇ ಇಷ್ಟೊಂದು ಕಷ್ಟಪಡ್ತಿರೋದು. ಆದರೆ ಅಮ್ಮಂಗೆ ಇದೆಲ್ಲ ಅರ್ಥ ಆಯ್ತಲ್ಲ, ಅಮ್ಮನೇ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ದಾರೆ. ಅಮ್ಮ ಕಾವ್ಯನ ಮನೆ ಕರ್ಕೊಂಡು ಬರಂಗಿಲ್ಲ ಅಂತ ಹೇಳಿದರೆ, ಇರಲಿ ಇದೆಲ್ಲ ದೇವ್ರ ಪರೀಕ್ಷೆ ಅಂತ ಅನ್ಕೋತೀನಿ. ಅಪ್ಪಾಜಿ, ನಾನು ನಿಮಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ, ಹಾಕೊಳ್ಳಿ ಅಂತ ಹೇಳ್ತೀನಿ. ಯಾಕಪ್ಪ ಇದನ್ನೆಲ್ಲ ತರೋಕೋದೆ, ನಾನು ಈಗಾಗಲೇ ನಿನಗೆ ಹೊರೆ ಆಗಿದ್ದೀನಿ ಅಂತ ಹೇಳ್ತಾರೆ. ಏನು ಮಗನಿಗೆ ಎಲ್ಲಾದರೂ ತಂದೆ ಹೊರೆ ಆಯ್ತಾರೆ, ಅದೇ ನಾನು ನಿಮ್ಮ ಮಗ ಅಂತ ಅಂದ್ಕೊಂಡಿಲ್ವಲ್ಲ, ನಾನು ಮಾತ್ರ ಅಪ್ಪಾಜಿ ಅಂತ ಅಂದ್ಕೊಂಡಿದ್ದೀನಿ. ಸರಿ ಆಯಿತು ಬಿಡಪ್ಪ, ಯಾಕಿಷ್ಟು ಕೋಪ, ಕೊಡು ಆಯಿತು, ಅಂದರೆ ಇನ್ನೂ ಕಷ್ಟಗಳು ಬೇಡ ಅಂತ ಅಂದೆ, ನೀನು ಪ್ರೀತಿಯಿಂದ ಕೊಟ್ಟರೆ ನಾನು ಯಾಕೆ ಬೇಡ ಅಂದರೆ ಇದು ಯಾರಿಗೆ ಅಂತ ಕೇಳ್ತಾರೆ. ನನ್ನ ಹೆಂಡತಿ ಕಾವ್ಯಂಗೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿನ್ನ ಹೆಂಡತಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆಯಾ ಕಣಪ್ಪ, ಆದಷ್ಟು ಬೇಗ ಅವಳನ್ನ ಒಪ್ಕೊಂಡ್ರೆ ಸಾಕು ಅಂತ ಅಂತಿರ್ತಾರೆ. ಇನ್ನೊಂದು ಕಡೆ ಧಾಮಿನಿ
ಆ ಇಟ್ಟಿಗೆ ಫ್ಯಾಕ್ಟ್ರಿ ಒಳಗಡೆ ಮಾವಿನ ತೋಪ ಒಳಗಡೆ ಬರ್ತಾರೆ. ಸ್ನೇಹ ಎಲ್ಲಿದ್ಯಮ್ಮ ಅಂತ ಕೂಕೊಂಡು ಜೋರಾಗಿ ಬರ್ತಿರ್ತಾರೆ. ಅಲ್ಲಿಗೂ ಕೂಡ ಆಲ್ರೆಡಿ ಪ್ರೇಮನು ಕೂಡ ಅವ್ರಿಗಿಂತ ಮೊದಲೇ ಬಂದಿರ್ತಾಳೆ. ಇನ್ನೊಂದು ಕಡೆ ಸ್ನೇಹ ನೋಡಿದರೆ ಫುಲ್ಲು ಮಾವಿನ ತೋಪಿಗೆ ಹಗ್ಗ ಹಾಕಿ ಕಟ್ಟಾಕಿರ್ತಾಳೆ. ಅತ್ತೆ ಡ್ಯಾಡಿ ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಹೇಳ್ತಾರೆ. ಧನರಾಜ್ ಕೂಡ ಎಲ್ಲಿದ್ಯಮ್ಮ ಸ್ನೇಹ, ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಕೊಂಡು ಬರ್ತಿರ್ತಾರೆ. ಅದನ್ನು ಪ್ರೇಮ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಧನರಾಜ್ ಮತ್ತು ದಾಮಿನಿ ಇಬ್ಬರು ಕೂಡ ಒಂದೇ ಕಡೆ ಸೇರಿಕೊಂಡು, ಅಣ್ಣ ಏನಿದು, ಸ್ನೇಹಾಗೆ ಏನಾಯಿತು, ನೀನೇ ಅಮ್ಮ ಫೋನ್ ಮಾಡಿದ್ದು. ಸ್ನೇಹಕ್ಕೆ ಫೋನ್ ಮಾಡ್ತಾರೆ, ಫೋನ್ ಕೂಡ ರಿಂಗ್ ಆಗುತ್ತೆ. ಸ್ನೇಹನ ಕಟ್ಟಾಕಿದ್ರಿಂದ ಅವಳಿಗೆ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಆಗ ಅತ್ತೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಜೋರಾಗಿ, ಅತ್ತೆ ನಾನು ಇಲ್ಲಿದ್ದೀನಿ, ನನ್ನ ಇಲ್ಲಿ ಕಟ್ಟಾಕಿದ್ದಾರೆ, ಡ್ಯಾಡಿ ನಾನು ಇಲ್ಲಿದ್ದೀನಿ, ಬೇಗ ಬನ್ನಿ ಅಂತ ಹೇಳ್ತಾರೆ. ಇಲ್ಲೇ ಇಲ್ಲೋ ಸ್ನೇಹನ ವಾಯ್ಸ್ ಕೇಳಿಸ್ತಿದೆ ದಾಮಿನಿ, ಬಾ ಅಂತ ಹೇಳ್ಬಿಟ್ಟು ಅವಳು ಇರೋವಂತಹ ಜಾಗಕ್ಕೆ ಬರ್ತಾರೆ. ಅಯ್ಯೋ ಕಂದ, ಯಾರಿದು ನಿನ್ನನ್ನು ಹಿಂಗೆ ಕಟ್ಟಾಕಿರೋದು ಅಂತ ಹೇಳಿ ಧನರಾಜು ಓಡಿ ಬರ್ತಾನೆ. ಮಗಳು ನೋಡಿ ಭಯ ಆಗಿ, ಯಾರಮ್ಮ ನಿನ್ನನ್ನು ಇಲ್ಲಿ ಕಟ್ಟಾಕಿದ್ದು, ಯಾಕೆ ಕಟ್ಟಾಕಿದ್ದಾರೆ, ಏನಾಯಿತು ಅಂತ ಕೇಳ್ತಿರ್ತಾರೆ. ಅದನ್ನೆಲ್ಲ ಪ್ರೇಮ ಒಂದು ಕಡೆ ನಿಂತ್ಕೊಂಡು ನೋಡ್ತಿರ್ತಾರೆ. ಅತ್ತೆ ಅಂತ ಹೇಳ್ತಾರೆ. ಏನಿದು ಅತ್ತೆ ಅಂತ ಕರಿತಿದ್ದಾಳಲ್ಲ ಅಂತ ಹೇಳ್ತಾರೆ. ಯಾರಮ್ಮ ಹಿಂಗೆ ಕಟ್ಟಾಕಿದ್ದು, ಏನಾಯಿತು, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಹೇಳ್ತಾರೆ. ಆಗ ಪ್ರೇಮ, ಏನು ಅತ್ತೆ ಅಂತ ಕರಿತಿದ್ದಾಳೆ ಇವಳು, ಅಣ್ಣ ಏನಣ್ಣ ಇದು, ಯಾರು ಹಿಂಗೆ ಮಾಡಿರೋದು, ನನಗೂ ಗೊತ್ತಿಲ್ಲಮ್ಮ ಅಂತ ಕೇಳ್ತಾರೆ. ಏನು ಅಣ್ಣ ಅಂದರೆ ಧನರಾಜ್ ಅವ್ರ ತಂಗಿ ದಾಮಿನಿನ, ಇವ್ರಿಗೇನು ದ್ವೇಷ ಅಂತ ಹೇಳ್ತಾರೆ. ಆಗ ಸ್ನೇಹ ತುಂಬ ಹೆದರ್ಕೊಂಡಿದ್ದಾಳೆ ಅಣ್ಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ ಪಿ ಜಿಗೆ ಬಂದಾಗ, ಇವತ್ತಿನ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತಲ್ವ, ನಿಜವಾಗ್ಲೂ ನಾವು ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ವಿ ಅಂತ ಹೇಳ್ತಾರೆ. ಹಾಂ ಹೌದು, ಇದೆಲ್ಲ ಕಾರಣ ಆ ತಾತನೇ ಅಂತ ಹೇಳ್ಬೋದು, ರಾಘವೇಂದ್ರದ. ಅದೇಗೆ ಹೌದು, ಆ ಪ್ರೊಫೆಸರ್ಗೆ ಬುದ್ಧಿ ಕಲಿಸಿಲ್ಲ ಅಂದರೆ ಅವ್ರ ಕೈ ಮುರಿನಿಲ್ಲ, ಇಲ್ಲ ಅಂತಂದರೆ ಅವನು ಬಾತ್ರೂಮಲ್ಲಿ ಕೂಡ ಹಾಕಿ ಅವನಿಗೆ ಬುದ್ಧಿವಾದ ಹೇಳಿಲ್ಲ ಅಂದರೆ ಇಷ್ಟೆಲ್ಲ ಎಲ್ಲಿ ಸಾಧಿಸೋಕ್ಕಾಯಿತು, ಅವ್ನು ನನಗೆ ಸಖತ್ತು ಕಿರಿಕಿರಿ ಅಂತ ಅನ್ಸೋನು ಅಂತ ಹೇಳ್ಬಿಟ್ಟು ರೂಮಿಗೆ ಹೋಗ್ತಾರೆ. ನೋಡಿದ್ರು ಹೊರಗಡೆ ಹೊಸ ಚಪ್ಪಲು, ಹಾಗೆ ಅವಳಿಗೆ ಸ್ಟಡಿ ಟೆಪ್ಪಲು, ಲ್ಯಾಂಪು ಎಲ್ಲ ಬಂದಿರುತ್ತೆ. ಆಗ ಹೌದು, ಇದನ್ನೆಲ್ಲ ನನಗೆ ರಾಘವೇಂದ್ರ ತಾತನೇ ತಂದಿಟ್ಟಿರೋದು, ಅವ್ರಿಗೆ ಫಸ್ಟು ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಕಾವ್ಯ ಮಾತಾಡೋಕ್ಕೆ ಅಂತ ಹೋಗ್ತಾಳೆ. ತಾತ ಎಲ್ಲಿದ್ದೀರಾ ಅಂತ. ಆಗ ಮಹಾದೇವನು ಕೂಡ ಹಾಗೆ ಮುಂದೆ ಹೋಗ್ತೀವಿ, ಒಂದು ನಿಮಿಷ ನಿಂತ್ಕೊಳ್ಳಿ, ಯಾಕೆ ಹಿಂಗೆ ಓಡೋಗ್ತಿದ್ದೀರಾ, ನೀನು ನಿಧಾನಕ್ಕೆ ಬಾರವಾ, ಬಿದ್ದುಬಿಡ್ತೀಯಾ ಅಂತ ಹೇಳ್ತಾರೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ತಾತ, ಕಟ್ಕೊಂಡಿರೋ ಗಂಡನೇ ನಾನು ಬೇಡ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಹೊರಟೋಗಿದ್ದೇನೆ, ಅಂಥದ್ರಲ್ಲಿ ನೀವು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದೀರಾ, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪ್ರೇಮಗೆ ಎಲ್ಲ ಸತ್ಯ ಗೊತ್ತಾಗಿರುತ್ತೆ. ಅಂದರೆ ಧನರಾಜ್ ಅವ್ರ ತಂಗಿ ದಾಮಿನಿನ, ಅಯ್ಯೋ ದೇವರೇ, ಇವರೆಲ್ಲ ಸೇರಿಕೊಂಡು ನಮ್ಮನೆ ಹಾಳು ಮಾಡೋಕ್ಕೆ ಅಂತಲೇ ಸಂಚು ಹೊಡಿದಾರಲ್ಲಪ್ಪ ಇವರು ಅಂತ ಹೇಳ್ತಾರೆ. ಆಗ ದಾಮಿನಿ ಸ್ನೇಹನ ತುಂಬ ಹೆದರ್ಕೊಂಡಿರ್ತಾಳೆ. ಸ್ನೇಹ ಒಂದು ನಿಮಿಷ ಇಲ್ಲಿ ನೋಡು ಆಯಿತಾ, ನಾವು ಎಲ್ಲರೂ ಹೆದರಿಸ್ಬೇಕು ಹೊರತು ನಾವು ಹೆದರ್ಕೋಬಾರ್ದು, ಯಾಕೆ ಹಿಂಗೆ ಹೆದರ್ಕೊಂಡಿದ್ಯಾ, ಸುಮ್ಮನೆ ಇರು ಆಯಿತಾ, ಏನಾಗಲ್ಲ ಅಂತ ಹೇಳ್ತಾರೆ. ಆಗ ಧನರಾಜ್, ಸ್ನೇಹ ಸ್ವಲ್ಪ ಧೈರ್ಯವಾಗಿರು, ನಿಮ್ಮ ಅತ್ತೆನೇ ನೋಡು 25 ವರ್ಷದಿಂದ ಮನಸ್ಸಲ್ಲಿ ಸೇಡ್ ಇಟ್ಕೊಂಡು ಈಗ ಕಲ್ಯಾಣಿ ಕುಟುಂಬನ ಛಿದ್ರ ಮಾಡಿದ್ದಾಳೆ, ಅವಳೆಲ್ಲರನ್ನೂ ಕೂಡ ಬೇರೆ ಮಾಡಿದ್ದಾರೆ. ಅವ್ರದ್ದು 25 ವರ್ಷದ ಸೇಡು ಅಂತ ಅಂದರೆ ಅದನ್ನು ನಾವು ನೋಡಿ ಕಲ್ತ್ಕೋಬೇಕು, ನೀನೇನು ಇಷ್ಟೊಂದು ಹೆದರ್ಕೊತಿದ್ಯಾ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಅದನ್ನು ಕೇಳಿ ಶಾಕ್ ಆಗುತ್ತೆ. ಏನೇನು ಸೇಡಾ ಇದು, ಅಳ್ಬೇಡ ಸುಮ್ಮನಿರು, ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆಗ ದಾಮಿನಿ ಕೇಳ್ತಾರೆ, ನೀನು ಯಾಕೆ ಇಲ್ಲಿಗೆ ಬಂದೆ, ನೀನು ಯಾರಿಗೆಲ್ಲ ಕರ್ಕೊಬಂದಿದ್ದು ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಪ್ರೇಮನೇ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ಬಿಟ್ಟು ನನ್ನನ್ನು ಕಟ್ಟಾಕ್ಬಿಟ್ಟು ಈ ಥರ ಹೋದ್ಲು ಅತ್ತೆ ಅಂತ ಹೇಳ್ತಾರೆ. ಏನು ಪ್ರೇಮ ಬಂದಿಲ್ಲ, ಪ್ರೇಮ ನಮ್ಮ ಬಗ್ಗೆ ಏನೋ ಆಳವಾಗಿ ರಿಸರ್ಚ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲೇ ಎಲ್ಲೋ ಇರಬೇಕು ಅಂತ ಅನಿಸುತ್ತೆ ಅವಳು ಅಂತ ಹೇಳ್ಬಿಟ್ಟು ಸುತ್ತ ಹುಡುಕ್ತಿರ್ತಾಳೆ. ಆಗ ದಾಮಿನಿಗೆ ಸ್ವಲ್ಪ ಡೌಟ್ ಬರುತ್ತೆ, ಬೇಕು ಅಂತಲೇ ಅಲ್ಲಿ ಯಾವುದೋ ಫೋನ್ ಬಂತು ಅಂತ ಫೋನಲ್ಲಿ ಕೂಡ ಮಾತಾಡಿದ್ದು ಅವಳೇ ಇಲ್ಲಿಗೆ ಬರಂಗೆ ಮಾಡಿದ್ದಾಳೆ, ಎಲ್ಲೋ ಇರಬೇಕು ಇವಳು ಅಂತ ಹೇಳ್ಬಿಟ್ಟು ಸುತ್ತ ಹುಡುಕ್ತಿರ್ತಾಳೆ. ಎಲ್ಲೂ ಇಲ್ಲ. ಹಣ ನಾವಿಲ್ಲಿ ಹೆಚ್ಚೊತ್ತಿರೋದು ಒಳ್ಳೇದಲ್ಲ, ಅವಳು ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅನಿಸುತ್ತೆ, ಆದಷ್ಟು ಬೇಗ ಇಲ್ಲಿಂದ ಹೋಗೋಣ, ಇಲ್ಲ ಅಂತಂದರೆ ನಾವು ಮಾಡಿರೋ ಅಷ್ಟು ಕಷ್ಟಗಳು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಧನರಾಜ್, ಸ್ನೇಹ, ದಾಮಿನಿ 3 ಜನ ಹೊರ್ತಾರೆ. ಅದನ್ನು ಕೇಳಿ ಫುಲ್ಲು ಶಾಕ್ ಆಗಿ ಹೋಗ್ತಾಳೆ ಪ್ರೇಮ. ಸೇಡಿನ ಕತೆ ಇದು ಅಂತ.